ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ವ್ಲಾಗ್. ಈ ವ್ಲಾಗ್ ಆಗಿರುತ್ತೆ ಈವ್ನಿಂಗ್ ಟು ನೈಟ್ ರುಟೀನ್. ಓಕೆ, ಎಲ್ಲೂ ಸ್ಕಿಪ್ ಮಾಡ್ತೀರಾ, ವಿಡಿಯೋನ ಎಂಜಾಯ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸಬ್ರಿದ್ದೀರಾ ಸೊ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವೆಲ್ಕಮ್. ಸಂಜೆ ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಕೊಂಡೆ. ಓಂ ಶ್ರೀ ಚಂದನ್ ಧೂಪ್ ಅಂತ ತುಂಬ ಚೆನ್ನಾಗಿದೆ. ನಾನು ತುಂಬ ದಿನದಿಂದ ಯೂಸ್ ಮಾಡಿದ್ದೀನಿ, ಅಂದರೆ ಒಂದು 4 ಬಾಕ್ಸ್ ಯೂಸ್ ಮಾಡಿದ್ದೀನಿ. ಘಮ ಕೂಡ ತುಂಬ ಚೆನ್ನಾಗಿದೆ. ಆಲ್ರೆಡಿ ಇಷ್ಟು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಟ್ಯೂಷನ್ಗೆ ಹೋಗಿದ್ರು, ಇಬ್ಬರು ಬಂದಿದ್ದಾರೆ. ಚಿಕ್ಕವಳು ಮನೇಲೇ ಇರ್ತಾಳೆ, ದೊಡ್ಡವಳು ಮಾತ್ರ ಹೋಗೋದು. ಹಾಲು ಕೊಡೋಣ ಅಂತ ಕುಡಿಯೋಕ್ಕೆ. ನಾನು ಕೂಡ ಕಾಫಿ ಕುಡಿಬೇಕು, ತುಂಬ ತಲೆನೋವು ಬರ್ತಾರೆ ಆಗಿಂದ. ಇವತ್ತು ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ. ಸಕ್ಕರೆ ಹಾಕಿನೇ ಕೊಡ್ತಾ ಇದ್ದಿದ್ದು. ಅದೇನಂದರೆ ಬೆಲ್ಲ ಹಾಕಿದ ತಕ್ಷಣ ಒಡೆದೋಗ್ಬಿಡೋದು. ಹಾಲೂ ಹೋಗುತ್ತೆ, ಕುಡಿಯೋಕ್ಕೂ ಆಗಲ್ಲ. ಹಂಗಾಗಿ ಯಾವಾಗಲೂ ಸಕ್ಕರೆನೇ ಹಾಕಿ ಕೊಡ್ತಾ ಇದ್ವಿ. ಸೊ ಇವಾಗಿಂದ ಏನು ಮಾಡಿದ್ದೀನಿ ಅಂದರೆ ಬೆಲ್ಲನ ಹಾಲು ಕಾಯಿಸ್ಬಿಟ್ಟು ಒಂದು ಗ್ಲಾಸ್ಗೆ ಸ್ವಲ್ಪ ಬೆಲ್ಲ ಹಾಕಿ ಕುಟ್ಟಿ ಅದಾದಮೇಲೆ ಎರಡನ್ನೂ ಮಿಕ್ಸಪ್ ಮಾಡಿ ಸೋಸ್ಬಿಡ್ತೀನಿ. ಆವಾಗ ಸರಿಯಾಗಿ ಹೋಗುತ್ತೆ. ಸ್ವಲ್ಪ ಬೆಚ್ಚ ಇರುತ್ತಲ್ವ ಹಾಲು, ಆವಾಗಲೇ ಹಂಗೆ ಮಾಡ್ಕೊಂಡ್ಬಿಡ್ತೀನಿ. ಆದರೂ ಸ್ವಲ್ಪ ಐರನ್ ಆದರೂ ಸಿಗಲಿ ಅಂತ, ಐರನ್ ಕ್ಯಾಲ್ಶಿಯಂ ಎಲ್ಲ. ನನ್ನ ಮಕ್ಕಳು ಸ್ವಲ್ಪ ತುಂಬ, ನೀವು ಇಲ್ಲಿ ನೋಡ್ಬೋದು ಹಾಲು ಬಿಸಿ ಆಗ್ತಾ ಇದೆ. ನಾನು ಇವಾಗ ಏನು ಮಾಡ್ತೀನಿ ಗೊತ್ತಾ, ಈ ಥರ ಕ್ಯೂಬ್ ಇದೆ, ಈ ಥರ ಕ್ಯೂಬ್ ಸಾಕು, ಇಷ್ಟೇ. ಓಕೆ, ಇವಾಗಲೇ ಇದನ್ನು ಚೆಲ್ಬಿಡ್ತಿದ್ದೆ. ಈಗ ಬಿಸಿ ಹಾಲಿಗೆ ಹಾಕ್ಕೊಡೋಣ. ಕೊಡ್ಬೋದು ಮಕ್ಕಳಿಗೆ. ಇದನ್ನು ಪುನಃ ಸೋಸಬೇಕು, ಆದರೆ ಬೆಲ್ಲ ಕುಟ್ಟಿ ಡೈರೆಕ್ಟ್ ಹಾಕಿದ್ದೀನಿ ಅಲ್ವಾ, ಹಾಗೆ ಕೊಡಬಾರ್ದು ಮಕ್ಕಳಿಗೆ. ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲು ಕಸ ಆ ಥರ ಎಲ್ಲ ಇರ್ತದೆ, ಅದನ್ನು ಸ್ವಲ್ಪ ಸೋಸಿ ಮತ್ತೆ ಕೊಟ್ಬಿಡಿ. ಚೆನ್ನಾಗಿ ಕುಡಿತಾರೆ ಸ್ವಲ್ಪ ಕೋಲ್ಡ್ ಆದಮೇಲೆ. ಓಕೆ, ಕಾಫಿ ರೆಡಿ. ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಜೊತೆ ಕಾಫಿ ಕುಡಿಯೋಕ್ಕೆ ಬನ್ನಿ. ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಚಾ ಕುಡಿಬೇಡ ನೀನು, ಚಾ ಕುಡಿಬಾರ್ದು ಬಂದರ. ರಾತ್ರಿ ಸ್ವಲ್ಪ ಸಿಂಪಲ್ ಆಗಿ ಊಟ ಇರಲಿ ಅಂತ ರೈಸಿಗೆ ಇಡ್ತಾ ಇದ್ದೀನಿ. ಮಧ್ಯಾಹ್ನನೇ ಸಾಂಬಾರು ಮಾಡಿ ಇಟ್ಕೊಂಡಿದ್ದೆ, ಸೊ ಹೆಲ್ಪ್ ಆಗುತ್ತೆ ಅಂತ. ಮತ್ತೆ ಮಗಳು ಮೊಟ್ಟೆ ತಂದು ಕೊಟ್ಲು. ಸ್ವಲ್ಪ ಮೊಟ್ಟೆ ಕರಿ ಎಲ್ಲ ಮಾಡಿಕೊಂಡು ರೈಸ್ ಮಾಡಿಕೊಂಡೆ. ಸಾಂಬಾರಿತ್ತು, ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದು ಕೂಡ ವಾಶ್ ಮಾಡಿಕೊಂಡು ಮೊಟ್ಟೆ ಬಾಯ್ಲ್ ಮಾಡ್ಲಿಕ್ಕೆ ಇಡ್ತಾ ಇದ್ದೆ. ಯಾರೆಲ್ಲ ವಿಡಿಯೋನ ಪೂರ್ತಿ ವಾಚ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ವಾಚ್ ಮಾಡಿ ಆಯಿತಾ. ಸಪೋರ್ಟ್ ಮಾಡಿ. ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಅಂತ ಕಡಲೆಕಾಳನ್ನ ನೆನೆ ಹಾಕ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಚಪಾತಿ ಕಡಲೆಕಾಳು ಪಲ್ಯ ಮಾಡುವ ಅಂತ. ಸೊ ಸ್ವಲ್ಪ ವಾಶ್ ಮಾಡಿಟ್ಟು ನೆನೆಸ್ಕೊಂಡೆ. ಕರಿ ಮಾಡೋಣ ಅಂತ ಹೇಳಿ ಸೊ ಟೊಮೊಟೊ, ಈರುಳ್ಳಿ, ಹಸಿಕಾಯಿ ಇಟ್ಕೊಂಡಿದ್ದೀನಿ. ಜಸ್ಟ್ ಬಾಯ್ಲ್ಡ್ ಆದಮೇಲೆ ತೆಗೆದ್ಬಿಟ್ಟು ಹಾಕೊಳ್ಳೋದು ಅಷ್ಟೇ. ರೈಸ್ ಮಾಡಿದ್ದೀನಿ,
ಎಗ್ ಬಾಯ್ಲ್ ಮಾಡ್ತಾಯಿದ್ದೀನಿ. ಅದನ್ನೇ ಸ್ವಲ್ಪ ಕರಿಯಾಗಿ ಮಾಡ್ಕೊತೀನಿ. ಸಾಂಬಾರಿದೆ, ಆಲ್ರೆಡಿ ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಸಾಕು, ಅನ್ನ ಸಾಂಬಾರು ಎಗ್ಗಷ್ಟೇ. ಮಧ್ಯಾಹ್ನ ಚಪಾತಿ ಮಾಡಿದ್ದೆ, ಸೊ ಇವಾಗ ಸಾಕು ಅಂತ. ಅಚ್ಚಿ ಎಲ್ಲಿದೆ? ಎಲ್ಲೋ ಬಂಗಾರ, ಎಲ್ಲೋ ಬಂಗಾರ. ನನಗೆ ಇವಳನ್ನ ವಿಡಿಯೋದಲ್ಲಿ ತೋರ್ಸೋಕೆ ಇಷ್ಟ. ಈಚೆ ಎಗ್ ಕರಿ ಮಾಡುವ ಅಂತ ಸ್ವಲ್ಪ ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಮೊದಲೇ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ರಾತ್ರಿ ರೈಸ್ಗೆ ಸಾಕು, ಸಿಂಪಲ್ಲಾಗಿ ಏನಾದರೂ ಸೈಡ್ ಡಿಶ್ ಬೇಕಲ್ವ, ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ಹಾಗೆ ಫ್ರೈ ಮಾಡಿಕೊಂಡು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ಸ್ಪೈಸಿ ಕೂಡ ಇರಲ್ಲ. ತುಂಬ ಏನು ಹೇಳ್ತಾರೆ, ಒಂಥರ ಘಾಟ್ ಹೊಡಿಯುತ್ತೆ ಅಲ್ವಾ, ಆ ಥರ ಏನೂ ಇರಲ್ಲ, ಚೆನ್ನಾಗಿರುತ್ತೆ ಇದು. ನನಗೆ ನಮ್ಮೂರದೇ ಖಾರದ ಪುಡಿ ತಿಂದಾಗ ಇದು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಟೊಮೊಟೊ ಎಲ್ಲ ಚೆಂದ ಸ್ಮ್ಯಾಶ್ ಮಾಡಬೇಕು, ಅದು ಸ್ವಲ್ಪ ಎಲ್ಲ ರಸವಾಗಿ ಬಿಡಬೇಕು, ಚೆಂದ ಆಗ್ತದೆ. ಮತ್ತು ಬಾಯ್ಲ್ಡ್ ಎಗ್ ಎಲ್ಲ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದು, ತುಂಬ ಬಿಸಿ ಇತ್ತು, ಕೈಯೆಲ್ಲ ಸುಡ್ತಾ ಇತ್ತು ಗೊತ್ತಾ. ಹಾಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ, ಒಂದು 5 ಮಿನಿಟ್ಸ್ ಆಗಿ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ನೋಡಿ ರೆಡಿ ಆಯಿತು. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು